ತಾವು ಬಂದ್ರಿ, ಮತ್ತು ಇಲ್ಲಿ ಏನಾಯಿತು, ಮತ್ತು ಈಗ ನೀವು ಏನು ಉದ್ಯೋಗ ಮಾಡ್ತಿದ್ದೀರಿ? ಓಕೆ ಸರ್, ನಂದು ಮೂಲತಃ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಹಿರೇದಿನ್ನಿ ಕ್ಯಾಂಪ್ ಎಂಬ ನಮ್ಮ ಊರು ಸರ್. ನಮ್ಮ ಅಪ್ಪ ಅಮ್ಮ ತುಂಬ ಬಡವರು, ಕೂಲಿ ಕೆಲಸ ಮಾಡಿ ಜೀವನ ಮಾಡೋಣಂತ ಅಂಥ ಮನೇಲಿ ನಾನು ಒಂದು ಹುಟ್ಟಿದ್ದೀನಿ ಮಂಗಳಮುಖಿಯಾಗಿ. ಈಗೆಲ್ಲ ಅಪ್ಪ ಅಮ್ಮನಿಗೆ ಆಸೆ ಇರುತ್ತೆ, ನನ್ನ ಮಗ ಡಾಕ್ಟ್ರ್ ಆಗ್ತಾನೆ, ನನ್ನ ಮಗ ಇಂಜಿನಿಯರ್ ಆಗ್ತಾನೆ, ನನ್ನ ಮಗ ಲಾಯರ್ ಆಗ್ತಾನೆ ಅಂತ ಆಸೆ ಇರುತ್ತೆ. ಆದರೆ ಆ ಮನೇಲಿ ಒಂದು ಆಸೆಗೆ ಒಂದು ಹನ್ನೆ ಅಂತಲೇ ಹೇಳ್ಬೋದು. ನಾವೀಗ ಒಂದು ಮಂಗಳಮುಖಿ ಆದಾಗೆ ಅಪ್ಪ ಅಮ್ಮಗೆ ತುಂಬ ಬೇಸರ ಆಗುತ್ತೆ. ನಮ್ಮ ಅಪ್ಪ ಅಮ್ಮ ಊರಿನ ಜನಗಳು ತುಂಬ ಅವಮಾನ ಮಾಡಿದರು. ಬೇರೆ ಬೇರೆ ಮನೇಲೆಲ್ಲ ಕರೆಸಿ ನಿನ್ನ ಮಗ ಮಂಗಳಮುಖಿ ಆಗಿದ್ದಾನೆ ಅಂತೇಳಿ ಚುಚ್ಚಿ ಮಾತಾಡಿದರು. ತುಂಬಾ ಅನುಭವಿಸಿ ನನ್ನ ಫ್ಯಾಮ್ಲಿಯಲ್ಲೆಲ್ಲ. ನನ್ನ ಅಪ್ಪ ಅಮ್ಮನಿಗೆ 4 ಜನ ಮಕ್ಕಳು ಸರ್. ನಾವು ಅಕ್ಕ ಫಸ್ಟು, ಸೆಕೆಂಡ್ ನಾನು, 3 ನನ್ನ ತಂಗಿ, ಲಾಸ್ಟ್ ನನ್ನ ತಮ್ಮ. ಅಂದರೆ 3 ಜನ ಎಲ್ಲ ಅಕ್ಕಂದು ತಂಗಿದೆಲ್ಲ ಮದುವೆ ಆಗಿದೆ, ತಮ್ಮನ ಓದ್ತಾ ಇದ್ದಾನೆ. ನಾನೊಂದು ಮಂಗಳಮುಖಿಯಾಗಿ ಈ ಥರ ಬದಲಾವಣೆ ಆಗಿದ್ದೀನಿ. ಆ ಮೆಂಟಲ್ ಒಂದು ಹೈಯರ್ ಎಜುಕೇಷನಲ್ಲ ಅಲ್ಲೇ ತುಂಬ ಕಷ್ಟದ, ಅಂದರೆ ಹೇಳಿದರೆ ಒಂದು ಬುಕ್ಸೇ ಬರಿಬೋದು, ಅಷ್ಟು ನಾನು ಕಷ್ಟ ಎಲ್ಲ ಅನುಭವಿಸಿದ್ದೀನಿ. ಕಷ್ಟದ ನಡುವೆ ಈಗ ನಮ್ಮ ಸಮುದಾಯದವರು 6ನೇ ಕ್ಲಾಸ್ 7ನೇ ಕ್ಲಾಸ್ ಇರಬೇಕಾದ್ರೆ ಮನೆಯಿಂದ ಆಚೆ ಆಗ್ತಾರೆ, ಮನೆಯಿಂದ ಹೊರಗಡೆ ಬರ್ತಾರೆ ಸಮಾಜಕ್ಕೆ, ಆ ಫ್ಯಾಮ್ಲಿಗೆ ಹೆದರ್ಕೊಂಡು, ಆ ಸಂಬಂಧಿಕರಿಗೆ ಹೆದರ್ಕೊಂಡು. ಆದರೆ ನಾನು ಆ ಥರ ಮಾಡಲಿಲ್ಲ. ಎಷ್ಟೋ ಕಷ್ಟಗಳು ಬರಲಿ, ನಂದು ಶಿಕ್ಷಣ ಕಂಪ್ಲೀಟ್ ಆಗಬೇಕಂತೇಳಿ ನಾನು ಎಲ್ಲ ಶಿಕ್ಷಣಕ್ಕೋಸ್ಕರ ಮಹತ್ವನ ಜಾಸ್ತಿ ಕೊಟ್ಟೆ. ನನಗೆ ಎಷ್ಟೋ ಅವಮಾನಗಳನ್ನ ತಡ್ಕೊಂಡೆ. ಒಂದಲ್ಲ ಒಂದೊಂದು ದಿನ ಉತ್ತರ ಕೊಡೋಣ, ಅವಮಾನನೇ ನಾವು ಸನ್ಮಾನ ಆಗಿ ಪಡೆಯೋಣ ಅಂತಂತೇಳಿ ನಾನು ಎಷ್ಟು ಕಷ್ಟಗಳಿದ್ರೂ ಸುಮ್ಮನೆ ಆದೆ. ಆದರೆ ಮತ್ತೆ ನಂದು ಹೈಯರ್ ಎಜುಕೇಷನ್ಗೆ ಅಂತೇಳಿ ನಂದು ಡಿಗ್ರಿಯೆಲ್ಲ ಅಲ್ಲೇ ಕಂಪ್ಲೀಟ್ ಮಾಡಿಕೊಂಡು ಮಂಗಳೂರಿಗೆ ಬಂದೆ. ಮಂಗಳೂರಿಗೆ ಹೈಯರ್ ಎಜುಕೇಷನ್ಗೆ BEdಗೆ ಬಂದೆ. BA ಕಂಪ್ಲೀಟ್ ಮಾಡ್ಕೊಂಡು BEdಗೆ ಬರಬೇಕಾದ್ರೆ ನನಗೆ ಸರ್ಕಾರಿದೊಂದು ಸೀಟ್ ಸಿಕ್ಕಿತ್ತು. ಒಂದು ಒಳ್ಳೆ ಮಾರ್ಕ್ಸ್ ತೆಗೆದಿದ್ದೇನೆ. ಸಿಕ್ಕಾಗ ನನಗೆ ಇಲ್ಲೆಲ್ಲ ತುಂಬ ಅವಮಾನಗಳೆಲ್ಲ ಆಗ್ತಾಯಿತ್ತು. ನಾನು ಮಂಗಳಮುಖಿಯಾಗಿ ಬದಲಾವಣೆ ಆಗಬೇಕಾದ್ರೆ ತುಂಬ ಅವಮಾನಗಳೆಲ್ಲ ಅನುಭವಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ರಿಯಲ್ ಮಂಗಳಮುಖಿ ಆಗಬೇಕು, ನಾನು ಕೂಡ ಸಮಾಜಕ್ಕೆ ಒಂದು ಮಂಗಳಮುಖಿ ಆಗಬೇಕಂತೇಳಿ ನಾನು ಬ್ಯಾಂಗ್ಳೂರಿಗೆ ಹೋದೆ. ಮತ್ತು ಬ್ಯಾಂಗ್ಳೂರಿಗೆ ಹೋದಾಗ ನಾನು ಪೂರ್ತಿ ಹೆಣ್ಣಾಗಬೇಕಂತೇಳಿ. ಈಗ ನೋಡಿರ್ತೀರ ನಮ್ಮ ಸಮುದಾಯದಲ್ಲಿ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ. ನಂದು ಏನೋ ದುರದೃಷ್ಟ ಏನೋ, ನಾನು ಒಂದು ಕೆಟ್ಟ ಗುರು ನನಗೆ ಸಿಕ್ಕರು. ನಮ್ಮ ಕಲ್ಚರಲ್ಲಿ ಗುರು ಚೇಲ ಅಂತೇಳಿ ಆ ಥರ ಇಜ್ಡ ಕಲ್ಚರ್ ಇರುತ್ತೆ. ನನಗೆ ಕೆಟ್ಟ ಗುರು ಸಿಕ್ಕರು. ನನಗೆ ಡೈಲಿ ಕಲೆಕ್ಷನ್ ಇಷ್ಟು ಅಂತ ಹಣ ತರಬೇಕು, ನೀನು ಮಳೆ ಆದ್ರೇನೋ ಚಳಿ ಆದ್ರೇನೋ ನನಗೆ ಹೊಡೆದು ಕಳಿಸ್ತಾಯಿದ್ರು. ಕಲೆಕ್ಷನ್ ಮಾಡಿಕೊಂಡೇ ಬರಬೇಕು, ನೀನು ಇಷ್ಟು ಹಣ ಕೊಡಲೇಬೇಕಂತೇಳಿ ಹಿಂಸೆ ಕೊಡ್ತಾಯಿದ್ರು ಸರ್. ನನಗಂತೂ ತುಂಬಾ ಮಾನಸಿಕ ಹಿಂಸೆನೇ ಆಗ್ತಾಯಿತ್ತು. ಒಂದು ರೂಮಲ್ಲಿ ಕೂಡ ಆಗ್ತಾಯಿದ್ರು, ಊಟ ಎಲ್ಲ ಕೊಡ್ತಾ ಇರಲಿಲ್ಲ. ಮತ್ತು ಅವರು ಸಿಗರೇಟ್ ಸೇದಿರುವಂಥ ಸಿಗರೇಟಿಂದು ಕೂಡ ನನ್ನ ಕಾಲಿನ ಮಾರ್ಕ್ಗಳಾಗಿರ್ಬೋದು, ನನ್ನ ದೇಹದಲ್ಲಿ ಹೊಡೆದಿರುವ ಗುರುತುಗಳು ಈಗಲೂ ಅವು ಸಾಕ್ಷಿ ಹೇಳ್ತವೆ. ಆ ಥರ ಅನುಭವಿಸಿದೆ ನಾನು. ಮತ್ತು ನನಗೆ ಈಗಿದ್ದರೆ ನನಗೆ ಏನು ಮಾಡೋಕ್ಕೆ ಬಿಡಲ್ಲ, ನಾನು ತಂದೆ ತಾಯಿನ ಸಾಕಬೇಕು, ನಾನು ಒಂದು ಜೀವನ ರೂಪಿಸ್ಕೋಬೇಕಂತೇಳಿ ರಾತ್ರಿ ಅಲ್ಲಿಂದ ನಾನು ಸೀದಾ ಮಂಗಳೂರಿಗೆ ಬಂದೆ. ಮಂಗಳೂರಿಗೆ ಬಂದಾಗ ಮಂಗಳೂರು ತುಂಬ ಒಳ್ಳೆ ಜನ, ಕೈ ಎತ್ತಿ ಮುಗಿಯುವಂಥ ಮಂಗಳೂರು ಜನ ಇದೆ. ಯಾಕಂದರೆ ನಾನು ಬುಕ್ಸಲ್ಲೆಲ್ಲ ಓದಿದ್ದೆ, ದೈವಗಳಿಗೆ ಜಾಸ್ತಿ ಮಹತ್ವ ಕೊಡ್ತಾರೆ. ಇಲ್ಲಿನ ಅಂದರೆ ಶಿಕ್ಷಣಕ್ಕೆ ಒಂದು ಒಳ್ಳೆ ಮಹತ್ವ ಇದೆ. ಒಳ್ಳೊಳ್ಳೆ ಅಂದರೆ ಏನಾದರೂ ಸಾಧನೆ ಮಾಡೋರೆಲ್ಲ ಇಲ್ಲಿಂದ ತುಂಬ ಜನ ಸಾಧನೆ ಮಾಡಿ ಹೋಗಿದ್ದಾರೆ ಅಂತ ನಾನು ಮನವರಿಕೆ ಬುಕ್ಸಲ್ಲೆಲ್ಲ ಓದಿದೆ. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು, ತುಂಬ ಒಳ್ಳೆ ಜನ ಮಂಗಳೂರಿನ ಜನ, ತುಳುನಾಡಿ ಜನ ಯಾವತ್ತಿಗೆ ನಾನು ಚಿರಋಣಿ ಆಗಿರ್ತೇನೆ. ನಾನು ಹುಟ್ಟಿದ ಊರಿಗೂ ಮತ್ತು ನಾನು ಜೀವನ ಮಾಡುತ್ತಿರುವಂಥ ಊರಿಗೆ ನಾನು ಯಾವಾಗಲೂ ನನ್ನ ಜೀವನ ಇರೋವರೆಗೆ ನಾನು ಯಾವಾಗಲೂ ಅವಕ್ಕೆ ನಾನು ಚಿರಋಣಿ ಆಗಿರ್ತೇನೆ ಅಲ್ಲಿ ಜನರಿಗೆ. ಈಗೇನು ಉದ್ಯೋಗ ಮಾಡ್ತಿದ್ದೀವಿ?